ನಡ್ರಿ ನಡ್ರಿ ನಡ್ರಿ. ಹೌದಾ ಸಂಡೆ ಅಲ್ಲ ಗದ್ಲ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಾವು ಬಂದೀವಿ ಪಾಟೀಲ್ ಪ್ಲಾನೆಟ್ಗೆ. ಇವತ್ತು ನಾವು ಪಾಟೀಲ್ ಪ್ಲಾನೆಟಿಗೆ ಯಾಕೆ ಬಂದೀವಿ ಅಂತಂದ್ರೆ ನಮ್ಮ ಅತ್ತಿಗೆ ಅವರು ನಮ್ಮ ತಮ್ಮನ ವೈಫ್ ಅವ್ರದ್ದು ಕುಬ್ಸ ಮಾಡೋದಿತ್ತು. ಅದಕ್ಕೆ ಎಲ್ಲರೂ ಮನೆಯೊಳಗೆ ಆಲ್ಮೋಸ್ಟ್ ಮನೆಗೆ ಬಂದು ಕುಬ್ಸ ಮಾಡಿ ಹೋಗ್ತಾರೆ. ಬಟ್ ನಾವು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂಥೇಳಿ ಹೋಟೆಲ್ನಾಗ ಮಾಡೋಣ ಅಂಥೇಳಿ ಕರ್ಕೊಂಡು ಬಂದಿದ್ವಿ. ನಮ್ಮ ಅಕ್ಕ, ನಾವು ಮತ್ತು ನಮ್ಮ ಅಕ್ಕನ ಫ್ರೆಂಡ್ಸ್ ಎಲ್ಲರೂ ಸೇರಿ ಮಾಡಬೇಕು ಕುಬ್ಸ ಅಂಥೇಳಿ ಕರ್ಕೊಂಡು ಬಂದಿದ್ವಿ ಇಲ್ಲಿ. ಇದು ಬಿಜಾಪುರ್ನಾಗ ಫೇಮಸ್ ಹಿಮಾಲಯ ರೆಸ್ಟೋ ಅಂತ ಹೇಳಿ ಹೋಟೆಲ್. ಇದಕ್ಕೆ ನಾವು ಬಂದಿರಲಿಲ್ಲ ಒಮ್ಮೆ, ಅದ್ರ ಸಂಬಂಧ ಇಲ್ಲೇ ಫಂಕ್ಷನ್ ಹಾಲ್ ಅದು ಇರುತ್ತೆ, ಅದ್ರ ಸಂಬಂಧ ಇಲ್ಲೇ ಮಾಡಿದ್ರಾಯ್ತು. ಕುಬ್ಸ ಇಲ್ಲೇ ಮಾಡಿ ಮತ್ತು ಅಲ್ಲೇ ಊಟ ಮಾಡಿಕೊಂಡು ಬಂದ್ರಾಯ್ತು ಅಂಥೇಳಿ ಇಲ್ಲೇ ಬಂದಿದ್ವಿ. ಅಲ್ಲಿ ನಮ್ಮ ಅಕ್ಕನ ಫ್ರೆಂಡ್ಸ್ ನನಗೆ ರೆಗ್ಸಾಕತ್ಬಿಟ್ಟಿದ್ರು. ಯಾಕಂದ್ರೆ ನಾನು ಯಾವಾಗಲೂ ಎಲ್ಲಿ ಹೋದರೂ ಜಗುವ್ರ ಜೊತೆನೇ ಹೋಗಿರ್ತೀನಿ, ಅವ್ರು ಬಿಟ್ಟು ಎಲ್ಲಿ ಹೋಗಂಗಿಲ್ಲ. ಅವ್ರು ನನಗೆ ರೆಗ್ಸಾಕತ್ಬಿಟ್ಟಿದ್ರು, ಯಾಕವ ಜಗುವರಿಗೆ ಬಿಟ್ಟು ಬಂದಿಯಲ್ಲ, ನಿಮ್ಮ ಮನೆಯವ್ರಿಗೆ ಬಿಟ್ಟು ಬಂದಿಯಲ್ಲ ಅಂತೇಳಿ ಅವರು ನನಗೆ ಕಾಡ್ಸಕತ್ಬಿಟ್ಟಿದ್ರು. ಬಟ್ ಅವ್ರೇನಂತ, ಹೌದಕ್ಕ ಇವರು ಹೆಣ್ಮಕ್ಳು ಫಂಕ್ಷನ್ ಇರುತ್ತೆ, ನಾನು ಯಾಕೆ ಬರಲಿ ಬಿಡು ಅಂಥೇಳಿ ಅದಕ್ಕೆ ಅವ್ರು ಬಂದಿಲ್ಲ. ಅವರು ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ಯಾರ. ಅವ್ರು ಒಂದು ಕಡೆ ಟ್ರಿಪ್ ಮಾಡಕತ್ತಾರ, ಈ ಕಡೆ ನಾ ಒಂದು ಕಡೆ ಫಂಕ್ಷನ್ ಮಾಡತ್ತೀನಿ ನೋಡುವ ಅಂಥೇಳಿ ಅವರಿಗೆ ಹೇಳಿದೆ. ಅವರು ನಗಾಕತ್ಬಿಟ್ಟಿದ್ರು, ಏನವ ಮನೆಯವ್ರಿಗೆ ಬಿಟ್ಟು ಬಂದಿಯಲ್ಲ ಅಂಥೇಳಿ ನಗಾಕತ್ಬಿಟ್ಟಿದ್ರು ಅವರು. ಆಮೇಲೆ ನಾನು ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ, ಅದೊಂದು ಹೇಳಿದೆ ಅವರಿಗೆ, ಅಕ್ಕ ನಾನು ಹಿಂಗೆ ಯೂಟ್ಯೂಬ ಸ್ಟಾರ್ಟ್ ಮಾಡೀನಿ, ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊರಿ, ನನ್ನ ವಿಡಿಯೋಸ್ ಎಲ್ಲ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳಕತ್ತಿದ್ದೆ ಅವರಿಗೆ. ಅವರು ಅದನ್ನು ಭಾರಿ ಮಾಡಕತ್ತಿ ಬಿಡವ ಅಂಥೇಳಿ ಅಂದರು. ಇವರು ಅಕ್ಕನ ಬೆಸ್ಟ್ ಫ್ರೆಂಡ್ಸ್. ಅವರು ಯಾವಾಗಲೂ ನಮ್ಮ ಮನ್ಯಾಗ ಏನರೇ ಫಂಕ್ಷನ್ ಇದ್ರೂ ಬರ್ತಾರ, ಅವ್ರು ಬಂದು ಮಾಡ್ತಾರೆ. ಹೀಗಾಗಿ ಅವರು ಬೆಸ್ಟ್ ಫ್ರೆಂಡ್ಸ್ ನಮ್ಮ ಅಕ್ಕಾರ್ದು. ಮತ್ತು ನಮ್ಮ ಅಕ್ಕ ಏನಂದ್ಲು, ನೀನು ಇಲ್ಲೇ ನಮ್ಮ ಜೊತೆನೇ ಬಂದು ಮಾಡಿಬಿಡು, ಮತ್ತು ಯಾಕೆ ನಾನು ಆ್ಯಕ್ಚುಲಿ ಇಲ್ಲಿ ನಮ್ಮ ಊರಿಗೆ ಕರ್ಕೊಂಡು ಬಂದು ಮಾಡಿಸ್ಬೇಕು ಅನ್ನೋದಿತ್ತು, ಅಕ್ಕಿಗೆ ಕುಬ್ಸ ಮಾಡಬೇಕು ಅಂತಿತ್ತು. ಬಟ್ ಯಾಕೆ ಟ್ರಾವೆಲ್ ಮಾಡ್ತಾಳೆ, ಬೇಡ ಬಿಡು ಅಂತಂದರು ನಮ್ಮ ಮಮ್ಮಿ. ಅದಕ್ಕೆ ನೋಡು ನಮ್ಮ ಅಕ್ಕ ಮಾಡಕತ್ತಾಳ, ಆಕಿನ ಜೊತೆ ಮಾಡ್ತೇನೆ ನೋಡು ಅಂತಂದರು ನಮ್ಮ ಮಮ್ಮಿ. ಅದ್ರ ಸಂಬಂಧ ಆಯ್ತು ಬಿಡು ಅಂಥೇಳಿ ನಮ್ಮ ಅಕ್ಕ ಅವ್ರ ಫ್ರೆಂಡ್ಸ್ ಎಲ್ಲರೂ ಸೇರಿ ಮಾಡಾಕತ್ತಿದ್ರು. ಅದಕ್ಕೆ ನಾನು ಅವ್ರ ಜೊತೆನೇ ಮಾಡಿದ್ರಾಯ್ತು ಅಂಥೇಳಿ ಒಮ್ಮೆಲ್ಗೆ ಸಡನ್ನಾಗಿ ಫಿಕ್ಸ್ ಆಯಿತು ಇದು ಮಾಡೋದು. ಇನ್ನು ಟೈಮು ಭಾಳ ಇರಲಿಲ್ಲ ಆಕೆಗೆ, ಏನೋ ಒಂದು ವೀಕ್ ಒಳಗೆ ಡೆಲಿವರಿ ಅಂತ ಹೇಳಿದರು. ಸೊ ಅದರ ಸಂಬಂಧ ಜಲ್ದಿನೇ ಮಾಡಿದ್ರಾಯ್ತು ಬಿಡು ಅಂಥೇಳಿ ಅದಕ್ಕೆ ಅವಾಗೆ ಸಡನ್ನಾಗಿ ಬರೋದಾಯಿತು. ಬಂದ್ವಿ, ಎಲ್ಲ ಇಲ್ಲೇ ತೊಗೊಂಬಂದಿದ್ವಿ ನಾವು ಹೋಟೆಲ್ಕನೇ, ಹಾರ, ದಂಡಿ, ಇವನ್ ಆರತಿ ಎಲ್ಲನೂ ಇಲ್ಲೇ ತೊಗೊಂಬಂದಿದ್ವಿ. ಇಲ್ಲೇ ಮಾಡಿದ್ರಾಯ್ತು, ಎಲ್ಲ ಇಲ್ಲೇ ಮುಗಿಸ್ಕೊಂಡು ಇಲ್ಲೇ ಊಟ ಮಾಡಿಕೊಂಡು ಹೋದ್ರಾಯ್ತು ಅಂಥೇಳಿ ಎಲ್ಲ ಇಲ್ಲೇ ತೊಗೊಂಡು ಬಂದುಬಿಟ್ಟಿದ್ವಿ ನಾವು. ಇವರು ನಮ್ಮ ಅಕ್ಕಾರು ಹೈಸ್ಕೂಲಿಂದನೇ ಫ್ರೆಂಡ್ಸ್ ಅದಾರ. ಇವರು 4 ಜನ, ಇವರಿಗೆ ಫಿಕ್ಸ್ ಇವ್ರ ಫ್ರೆಂಡ್ಸ. ಏನೇ ಫಂಕ್ಷನ್ ಇದ್ದರೂ ಇಲ್ಲೆಲ್ಲ ಇವ್ರ ಮನ್ಯಾಗ ಏನೇ ಫಂಕ್ಷನ್ ಇದ್ದರೂ 4 ಜನ ಸೇರೇ ಮಾಡ್ತಾರೆ ಅವರು. ಇನ್ನೊಬ್ಬಕ್ಕೆ ಆ್ಯಕ್ಚುಲಿ ಅಕ್ಕ ಬಂದಿಲ್ಲ, ಅವಳದೇನೋ ಸ್ವಲ್ಪ ಏನೋ ಅಲ್ಲೇ ಊರಿಗೆ ಹೋಗೋದಿದ್ದತ್ತ, ಹೀಗಾಗಿ ಆಕೆ ಒಬ್ಬಾಕಿ ಬಂದಿರಲಿಲ್ಲ. ಇವರು 3 ಜನ ಅಷ್ಟೇ ಬಂದಿದ್ದರು. ಆಮೇಲೆ ಒಳಗೆಲ್ಲ ಫಂಕ್ಷನ್ ಹಾಲ್ ಒಳಗೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮತ್ತು ಹೊರಗಡೆ ಇಲ್ಲಿ ಊಟಕ್ಕೆ ಬಂದ್ವಿ. ಸಿಕ್ಕಾಪಟ್ಟೆ ಗದ್ದಲಿತ್ತು, ಆವತ್ತು ಸಂಡೇ ಇತ್ತಲ್ಲ, ಸೊ ಹೀಗಾಗಿ ಸಿಕ್ಕಾಪಟ್ಟೆ ಗದ್ದಲಿತ್ತು. ನಾವು ಅಡ್ವಾನ್ಸೇ ರಿಸರ್ವ್ ಮಾಡಿಸಿದ್ವಿ. ಸೊ ನಾವು ಜನ ಜಾಸ್ತಿ ಇದ್ವಲ್ಲ, ಸೊ 2 ಟೇಬಲ್ ಬೇಕಿತ್ತು ನಮಗೆ. ಸೊ ನಾವು 2 ಟೇಬಲ್ನ ರಿಸರ್ವ್ ಮಾಡಿ ಇಟ್ಟಿದ್ವಿ.
ಅದಕ್ಕೆ ಅಂಥೇಳಿ ನಮ್ಗೆ ಸಿಕ್ತು. ಸಿಕ್ಕಾಪಟ್ಟೆ ಗದ್ಲು, ಜನ ಇನ್ನೂ ಹೊರಗಡೆ ಹಾಗೆ ವೇಟ್ ಮಾಡ್ತಿದ್ರು. ಇಲ್ಲಿ ಏನು ಗೊತ್ತಾ, 250 ರೂಪೀಸ್ ಅನ್ಲಿಮಿಟೆಡ್, ಎಷ್ಟು ಉಣ್ತಿ ಉಣ್ಣು, ಆ ಥರ ಹೋಟೆಲ್ ಇದು. ಸೊ ನಾವು ಒಮ್ಮೆ ಬಂದಿರಲಿಲ್ಲ, ನೋಡೋಣ ಹೆಂಗಿರುತ್ತಾ ಅಂಥೇಳಿ ಅದಕ್ಕೆ ಬಂದಿದ್ವಿ. ಬಟ್ ಸಖತ್ತಾಗಿತ್ತು. ಆಯಿತು, ಎಲ್ಲ ಊಟ ಗಿಟ ಮಾಡಿ ಎಲ್ಲ ಮುಗಿಸ್ಕೊಂಡು ಬಂದು ರಿಟರ್ನ್ ವಾಪಸ್ ಮನೆಗೆ. ನಾವು ಮಧ್ಯಾಹ್ನ ಹೋಗಿದ್ವಿ, ಸೊ ಜಲ್ದಿನೇ ಮುಗಿಸ್ಕೊಂಡು ಬಂದುಬಿಟ್ವಿ.